ಹೆಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬಂದಿದ್ದೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಇವತ್ತು ನಾನು ಮಾಡ್ತಾ ಇರೋದು ಮಶ್ರೂಮ್ ಗ್ರೇವಿ. ಈ ಮಶ್ರೂಮ್ ಗ್ರೇವಿ ಚಪಾತಿ, ರೋಟಿ, ನಾನ್, ಪರಾಟ ಹಾಗೆ ದೋಸೆ ಜೊತೆನೂ ತುಂಬ ಚೆನ್ನಾಗಾಗ್ತದೆ. ಒಂದು ಒಳ್ಳೆ ಕಾಂಬಿನೇಷನ್. ಬನ್ನಿ ಈ ಯಮ್ಮಿಯಾದಂಥ ರುಚಿಯಾದಂಥ ವೆರಿ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 100 ಗ್ರಾಮ್ ಮಶ್ರೂಮನ್ನು ತಗೊಂಡಿದ್ದೀನಿ. ಕ್ಲೀನ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಂಥದ್ದನ್ನೇ ತಂದಿದ್ದೀನಿ ನಾನು. ಆದರೂ ನಾನು ಒಂಚೂರು ನೀರಲ್ಲಿ ಆಮೇಲೆ ವಾಶ್ ಮಾಡಿ ಇಟ್ಕೊಂಡು ಅದನ್ನ ಇವಾಗ ನಾನು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ 1.5 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಟರ್ಮರಿಕ್ ಹಾಗೆ ಅರಿಶಿನ, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೊಂದು 1/4 ಟೀ ಸ್ಪೂನ್ನಷ್ಟು ಪೆಪ್ಪರ್, ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಆಮೇಲೆ ಅದಕ್ಕೆ 3 ಟೇಬಲ್ ಸ್ಪೂನ್ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ನಾನು ಮಿಕ್ಸ್ ಮಾಡ್ತಾ ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲವನ್ನು ನೀರು ಹಾಕದೆ ಈ ಮೊಸರಲ್ಲೇ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡೋದು ಬೇಡ. ಹಾಗೆಯೇ ನಾವು ಮಶ್ರೂಮನ್ನು ಕ್ಲೀನ್ ಮಾಡೋವಾಗಲೂ ಅಷ್ಟೇ ಜಾಸ್ತಿ ಹೊತ್ತು ನೀರಲ್ಲಿ ಇಡಬೇಡಿ. ಜಸ್ಟ್ ಅದನ್ನ ಡೈರೆಕ್ಟ್ ಇದು ಆಲ್ರೆಡಿ ಕಟ್ ಮಾಡಿತ್ತಲ್ಲ, ಹಾಗೆ ನಾವು ಒಂಚೂರು ನೀರು ಹಾಕ್ಕೊಂಡು ತೊಳ್ಕೊಂಡು ಆವಾಗಲೇ ತೆಗೆದಿದ್ದೀನಿ. ಇಲ್ಲಾಂದರೆ ಈ ಮಶ್ರೂಮ್ ಬೇಗ ನೀರನ್ನು ಹೇಳ್ಕೊಳ್ತದೆ, ಬೇಗ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ತದೆ. ಹಾಗೆ ಆಮೇಲೆ ಅದು ನಾವು ಬೇಯಿಸುವಾಗ ಏನಾಗ್ತದೆ, ಆ ನೀರು ಬಿಟ್ಟು ಗ್ರೇವಿ ನಮ್ಮದು ವಾಟರಿ ಆಗ್ತದೆ. ಅದಕ್ಕೋಸ್ಕರ ನಾವು ಅದನ್ನು ನೀರಲ್ಲಿ ಜಾಸ್ತಿ ತೊಳೆಯೋದು ಬೇಡ. ಅಂದರೆ ಇಮಿಡಿಯೇಟ್ ತೆಗಿಬೇಕು, ನೀರಲ್ಲಿ ಹಾಕಿ ತೊಳ್ಕೊಂಡು ಇಮಿಡಿಯೇಟ್ ತೆಗಿಬೇಕು. ಜಾಸ್ತಿ ಹೊತ್ತು ನೀರಲ್ಲಿ ಅದು ಇರೋದು ಬೇಡ. ಹಾಗೆಯೇ ಈ ಗ್ರೇವಿ ನಾನು ಸ್ವಲ್ಪ ಸ್ಪೈಸಿ ಮಾಡ್ತಿದ್ದೀನಿ, ಹಾಗಾಗಿ 1.5 ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟು ಸ್ಪೈಸಿ ಬೇಡ ಅಂತಂದರೆ ನೀವು ಸ್ವಲ್ಪ ಮೆಣಸಿನ ಹುಡಿನ ಕಮ್ಮಿ ಹಾಕ್ಕೊಳ್ಳಿ. ಹಾಗೆಯೇ ಈಗ ಈ ಮಶ್ರೂಮನ್ನು ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡುವಾಗಲೂ ಅಷ್ಟೇ, ಇಲ್ಲಿ ಸ್ಪೂನ್ನ ಸಹಾಯದಿಂದ ಅಥವಾ ಕೈಯಲ್ಲಿ ಮಾಡೋದಾದ್ರೂ ನಾವು ಅದು ಕಟ್ ಆಗೋದಾಗೆ ನೋಡ್ಕೋಬೇಕು. ಈ ಮಶ್ರೂಮ್ ಸ್ಲೈಸ್ ಮಾಡಿ ಇಟ್ಕೊಳ್ಳೋದು ತುಂಬ ಸಾಫ್ಟ್ ಅಲ್ಲ, ಬೇಗನೆ ಕಟ್ ಆಗ್ತದೆ. ಸೊ ಅದು ಆಗದಾಗೆ ಜಾಗರೂಕತೆಯಿಂದ ನಿಧಾನವಾಗಿ ಇದನ್ನ ಕೋಟ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಚ್ ಮಶ್ರೂಮ್ ಹೇಗೆ ಯಾವ ರೀತಿ ಮಸಾಲೆ ಕೋಟ್ ಆಗಿದೆ ಅದಕ್ಕೆ ಅಂತ ಈ ಥರ ಆಗಬೇಕು, ಪರ್ಫೆಕ್ಟ್ ಆಗಿದೆ. ಇನ್ನು ನಾವು ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಗ್ರೇವಿ ಮಾಡಲಿಕ್ಕೆ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೊಂಚೂರು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಅಥವಾ ಬೆಣ್ಣೆನೂ ಯೂಸ್ ಮಾಡಬಹುದು. ತುಪ್ಪ ಕರಗಿದ ಮೇಲೆ ಹೋಲ್ ಸ್ಪೈಸಸನ್ನು ಆ್ಯಡ್ ಮಾಡಬೇಕು. ಒಂದು ಬೇ ಲೀಫ್, ಹಾಗೆ ಒಂದು ಇಂಚಿನಷ್ಟು ಚಕ್ಕೆ, ಹಾಗೆ ಒಂದು 2-3 ಲವಂಗ, ಹಾಗೆ ಕಪ್ಪು ಏಲಕ್ಕಿ, ಒಂದು ದೊಡ್ಡದು ಕಪ್ಪು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಗ್ರೀನ್ ಏಲಕ್ಕಿ ಸಣ್ಣದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ಆಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನಾವು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಾನ ಆ್ಯಡ್ ಮಾಡ್ಕೋಬೇಕು. ಜೀರಿಗೆ ಚಟ್ಪಟ ಅಂತ ಸಿಡಿತದಲ್ವ, ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಂಡು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನಾವು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಆನಿಯನನ್ನು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಹಾಗೆ ಅದನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಟ್ರಾನ್ಸ್ಪರೆಂಟ್ ಆಗಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ನಾವು ಅದನ್ನ ಫ್ರೈ ಮಾಡ್ಕೋಬೇಕು. ಇಷ್ಟಾದಮೇಲೆ ಇನ್ನು ನಾವು ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಮೆಣಸಿನ ಹುಡಿ ಬೇಕಿದೆ ಅದನ್ನು, ಹಾಗೆ ಅರಿಶಿನ ಹುಡಿ ಬೇಕಿದೆ ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಅದಕ್ಕೆ ನಾವು ಟೊಮೆಟೊನೂ ಹಾಕ್ಲಿಕ್ಕಿರೋ ಕಾರಣ ಈ ಗ್ರೇವಿಗೆ ಬೇಕಾದಷ್ಟು ಅಷ್ಟೇ ಒಂದು ಸ್ವಲ್ಪನೇ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು, ಹಾಗೆ ಸ್ವಲ್ಪ ಮೆಣಸಿನ ಹುಡಿ, ಹಾಗೆ ಅರಿಶಿನ ಹುಡಿ ಸ್ವಲ್ಪನೇ ಒಂದು ಚಿಟಿಕೆ ಅಷ್ಟೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಚೂರು ಆ್ಯಡ್ ಮಾಡಬೇಕು. ಯಾಕಂತ ಹೇಳಿದರೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡುವಾಗ ಪರ್ಫೆಕ್ಟಾಗಿ ಖಾರ, ಉಪ್ಪು ಎಲ್ಲ ಹಾಕ್ಕೊಂಡಿರ್ತೀವಿ. ಹಾಗಾಗಿ ಇದು ನಾನು ಇಲ್ಲಿ ಟೊಮೆಟೊನೋ ಈರುಳ್ಳಿನ ಹಾಕಿರೋದಕ್ಕೋಸ್ಕರ ಇಲ್ಲಿ ಒಂಚೂರು ಈ ಮಸಾಲೆಗೋಸ್ಕರ ಹಾಕಿರುವಂಥದ್ದು. ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡಿನೂ ಬಿಡ್ಬೋದು. ಯಾಕಂತೇಳಿ ಆಮೇಲೆ ಗ್ರೇವಿನ ಟೇಸ್ಟ್ ಮಾಡಿಕೊಂಡು ಬೇಕಿದ್ರೆ ಮಾತ್ರ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಇದಾದ್ಮೇಲೆ ಇಲ್ಲಿ ನಾವು ಇನ್ನು ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ಟೊಮೆಟೊನೂ ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಇದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸಬೇಕು. 1-2 ನಿಮಿಷದಷ್ಟು ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸಿ ಆಮೇಲೆ ಅಷ್ಟೊತ್ತಿಗೆ ಅದು ತುಂಬ ಸಾಫ್ಟಾಗಿ ಟೊಮೆಟೊ ಬೆಂದು ಸಾಫ್ಟ್ ಆಗ್ತದೆ. ಇಷ್ಟರಲ್ಲಿ ನಾವೀಗ ಮ್ಯಾರಿನೇಟ್ ಮಾಡಿಟ್ಟಂಥ ಮಶ್ರೂಮನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ಮಶ್ರೂಮನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಈ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿದ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಮಶ್ರೂಮನ್ನು ಬೇಯಲಿಕ್ಕೆ ಬಿಡೋಣ. ಲೋ ಫ್ಲೇಮಲ್ಲಿ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸೋಣ.
ಈ ಮಶ್ರೂಮ್ ಬೇಯೋದಕ್ಕೆ ಒಂದು 2-3 ನಿಮಿಷ ಸಾಕಾಗ್ತದೆ. 2-3 ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ತದೆ. ಆಮೇಲೆ ನಾವು ಮುಚ್ಚಳ ತೆಗೆದು ನೋಡಿದರೆ ಇದು ಈ ಥರ ನೋಡಿ, ಅದರಲ್ಲಿರುವ ನೀರಿನಂಶ ಬಿಟ್ಟು ಮಶ್ರೂಮ್ ಮಸಾಲ ರೆಡಿಯಾಗಿರುತ್ತೆ. ನಾವು ಚಪಾತಿ ಪರೋಟ ಜೊತೆ ಆದರೆ ಹೀಗೇ ಯೂಸ್ ಮಾಡ್ಬೋದು. ನಾನು ಇವತ್ತು ಗ್ರೇವಿ ಮಾಡ್ತಿರೋದ್ರಿಂದ ಇದಕ್ಕೆ ನಾನು ಇಲ್ಲಿ ಕ್ಯಾಶ್ನಟ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದೀಗ ತುಂಬ ಸ್ಪೈಸಿನೂ ಇದೆ. ಕ್ಯಾಶ್ನಟ್ ಪೇಸ್ಟ್ ಹಾಕಿದಾಗ ಇದರ ಸ್ಪೈಸಿನೂ ಬ್ಯಾಲೆನ್ಸ್ ಆಗ್ತದೆ. ನಾನು ಆಲ್ರೆಡಿ ಒಂದು ಅರ್ಧ ಕಪ್ನಷ್ಟು ಗೋಡಂಬಿನ ಕ್ಯಾಶ್ನಟನ್ನು ನೀರಲ್ಲಿ ಸೋಕ್ ಮಾಡಿಟ್ಕೊಂಡಿದ್ದೆ. ಅದನ್ನು ನಾನೀಗ ಗ್ರೈಂಡ್ ಮಾಡಿದ್ದೇನೆ ತುಂಬ ಫೈನ್ ಪೇಸ್ಟ್ ಆಗಿ. ಆ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈ ಕಪ್ಪಲ್ಲಿ ನನಗೆ ಅರ್ಧ ಕಪ್ನಷ್ಟು ಪೇಸ್ಟ್ ಸಿಕ್ಕಿದೆ, ಅದನ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾವು ಕ್ಯಾಶ್ನಟ್ ಪೇಸ್ಟ್ ಆ್ಯಡ್ ಮಾಡಿರೋದ್ರಿಂದ ಈ ಗ್ರೇವಿ ತುಂಬ ಥಿಕ್ಕಾಗಿ ಬರ್ತದೆ. ಅದು ನೀವು ಸ್ಟವ್ ಆಫ್ ಮಾಡಿದ ಮೇಲೂ ಗ್ರೇವಿ ತಣ್ಣಗಾಗ್ತಾ ಹೋದಾಗೆ ತುಂಬ ದಪ್ಪ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಇಲ್ಲಿ ಇವಾಗಲೇ ಸ್ವಲ್ಪ ಅದನ್ನು ನೀರಾಗಿ ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರಾಗಿ ತೆಳುವಾಗಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಮ್ಮ ಹತ್ರ ಇದು ಗೋಡಂಬಿ ಪೇಸ್ಟ್ ರೆಡಿ ಇಲ್ಲ ಅಂತಂದರೆ, ಅಂದರೆ ಗೋಡಂಬಿ ಮನೇಲಿ ಇರಲಿಲ್ಲ ಅಥವಾ ಅದರ ಪೇಸ್ಟ್ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ನೀವು ಇಲ್ಲಿ ತೆಂಗಿನಕಾಯಿ ಹಾಲನ್ನು ಯೂಸ್ ಮಾಡ್ಬೋದು. ದಪ್ಪ ಹಾಲನ್ನು ಅರ್ಧ ಕಪ್ನಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ. ಬಟ್ ನಾನಿಲ್ಲಿ ಕ್ರೀಮ್ನ ಬದಲಾಗಿ ಕ್ಯಾಶ್ನಟ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಹಾಗೆ ನಾನು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿ ಅದಕ್ಕೆ ಕಸೂರಿ ಮೇಥಿಯನ್ನು ಆ್ಯಡ್ ಮಾಡಿಕೊಂಡೆ. ಹಾಗೆ ಕಸೂರಿ ಮೇಥಿ ಜೊತೆ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬಹುದು. ಈಗ ನಮ್ಮ ಟೇಸ್ಟಿಯಾದಂಥ ಮಶ್ರೂಮ್ ಗ್ರೇವಿ ಸವಿಯಲು ಸಿದ್ಧ. ನಾನಿವತ್ತು ಈ ಮಶ್ರೂಮ್ ಗ್ರೇವಿನ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂಚೂರು ಕ್ರೀಮನ್ನು ಅಂದರೆ ಕ್ಯಾಶ್ನಟ್ ಪೇಸ್ಟನ್ನು ಮೇಲೆ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡೆ. ಹಾಗೆ ನೀವು ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗ್ತದೆ. ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗ್ತದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ಹೇಗಾಯಿತು ಅಂತ ತಿಳಿಸಿ. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.